ಕಡೆ ಹೇಳ್ರಿ ಶಪ್ನಾಗ್ರಿ. ಆಯಿತು, ನಿನ್ನೆ ಎಲ್ಲ ಮಮ್ಮಿಯವ್ರ ಫಂಕ್ಷನ್ ಆಯಿತು. ಮಮ್ಮಿಯರು ಊರಿಗೆ ಹೋಗಿದ್ದರು. ಅವರು ಒಂದು ಫಂಕ್ಷನ್ ಬಂದಿತ್ತು, ಅದಕ್ಕೆ ಮಮ್ಮಿ ಊರಿಗೆ ಹೋಗಿದ್ದರು. ಪಾಪಾನು ಬೆಂಗ್ಳೂರಿಗೆ ಹೋಗಿದ್ದರು. ಅವ್ರದ್ದು ಒಂದು ಸ್ವಲ್ಪ ಏನೋ ಕೆಲಸ ಇತ್ತಂತ, ಹೀಗಾಗಿ ಅವರು ಊರಿಗೆ ಹೋಗಿದ್ದರು. ಅದಕ್ಕೆ ನಾವು ನಮ್ಮ ಪೃಥ್ವಿನ ಮಲಗಿಸಿ ಬಿಜಾಪುರ್ನಾಗ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅದರ ಸಂಬಂಧ ಪೃಥ್ವಿಗೆ ಮಲಗಿಸ್ಬಿಟ್ಟಿದ್ವಿ. ಮತ್ತು ಪಂಕು ನಮ್ಮ ಅಕ್ಕನ ಜೊತೆ ಆಕಿ ಹೊರಗಡೆ ಹೋಗಿದ್ಲು. ಅದ್ರ ಸಂಬಂಧ ನಾನು ಜಗೋರು ಇಬ್ಬರೇ ಬಿಜಾಪುರ್ನಾಗ ಒಂದು 24 ರೂಪೀಸು ಸೇಲ್ ಬಂದೈತಂತ. ಏನು ತೊಗೊಂಡ್ರು 24 ರೂಪೀಸ್ ಅಂತ. ಆ ಸೇಲಿಗೆ ಹೋಗ್ಬೇಕಂತ ನಾನು ಬಂದಿದ್ದೆ. ಅದಕ್ಕಿಂತ ಮುಂಚೆ ನನಗೆ ಇವರು ಒಂದು ಶಾಪಿಗೆ ಕರ್ಕೊಂಡು ಬಂದಿದ್ದರು. ನನ್ನ ಫೋನು ಸ್ಕ್ರೀನ್ ಗಾರ್ಡ್ ಎಲ್ಲ ಹೋಗಿಬಿಟ್ಟಿತ್ತು. ಅದೊಂದು ಹಾಕ್ಸೋಣ ಮತ್ತು ಬ್ಯಾಕ್ ಕವರ್ ಹಾಕ್ಸೋಣ ಅಂಥೇಳಿ ಕರ್ಕೊಂಡು ಬಂದಿದ್ರು. ಫೋನಿಗೆ ಎಕ್ಸಸರೀಸ್ ಒಂದು ಸ್ವಲ್ಪ ಬೇಕಾಗಿತ್ತು ಅಂಥೇಳಿ. ಆಮೇಲೆ ಇಲ್ಲಿ ಬಂದಮೇಲೆ ಅವರು ನನಗೆ ಒಂದು ಮೈಕ್ ಕೊಡಿಸಿದ್ರು. ಯಾರೋ ನನಗೆ ನನ್ನ ಯೂಟ್ಯೂಬ್ ವಿಡಿಯೋದಾಗ ವಾಯ್ಸು ಸರಿಯಾಗಿ ಕೇಳ್ತಾತಿಲ್ಲ ಅಂತ ಯಾರೋ ಕಮೆಂಟ್ ಹಾಕಿದ್ರಂತ. ಅದನ್ನು ನೋಡ್ಯಾರವರು. ನೋಡಿ ಒಂದು ಮೈಕ್ ಕೊಡಿಸ್ತೀನಿ ಬಾ ಅಂಥೇಳಿ ನನಗೆ ಕರ್ಕೊಂಡು ಬಂದಿದ್ರು ಅವರು. ನಾನು ಬೇಡ ಬಿಡು, ಇರಲಿ, ಈಗ ಎಷ್ಟು ಬರುತ್ತೋ ಅಷ್ಟು ಇರಲಿ ಬಿಡು ಅಂತ ಹೇಳಿದೆ. ಇಲ್ಲ ತಗೋ ಈಗ ನಂದು ರೀಸೆಂಟಾಗಿ ಬರ್ಡೇ ಬರೋದದ, ಸೊ ಗಿಫ್ಟ್ ಅಂತಾರೆ ಅನ್ಕೋ ಅಂಥೇಳಿ ಒಂದು ಕೊಡಿಸಿದ್ರು ಅವ್ರು ನನಗೆ ಮೈಕ್. ಅದು ವಿಡಿಯೋ ಮಾಡೋಕ್ಕದು ಗಾಮ್ ಆಗಲ್ಲ. ಇದು ಇನ್ನೇ ಕೊಟ್ಟಿದ್ರಲ್ಲ, ಇನ್ನೇ ಕೊಟ್ಟಿದ್ದೇ ಐತೆ ಇದು. ನಾವು 24 ರೂಪೀಸ್ ಸೇಲಿಗೆ ಬಂದ್ವಿ. ಇಲ್ಲಿ ಮನೆಗೆ ಬೇಕಾಗಿರೋ ಎಲ್ಲ ಸಾಮಾನು, ಚಿಕ್ಕ ಸಾಮಾನುಗಳು, ಸಣ್ಣ ಸಾಮಾನುಗಳು ಎಲ್ಲ 24 ರೂಪೀಸ್ಗೆ ಇದ್ದು. ಕ್ವಾಲಿಟಿನೂ ಓಕೆ ಚೆನ್ನಾಗಿದ್ದು. ಆ 24 ರೂಪೀಸ್ ಅಂದ ತಕ್ಷಣ ಕ್ವಾಲಿಟಿ ಹೆಂಗಿರ್ತಾವೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಓಕೆ, ಚೆನ್ನಾಗಿದ್ದು ಕ್ವಾಲಿಟೀಸ್ ಎಲ್ಲ. ಕೆಲವೊಂದು ಚಲೋ ಇದ್ದು, ಜಾಸ್ತಿ ಚಲೋ ಇದ್ದು, ಕೆಲವೊಂದು ಅಷ್ಟೇ ಸ್ವಲ್ಪ ಅಷ್ಟ್ರಾಗೆ ಇದ್ದು. ಬಟ್ ಜಾಸ್ತಿ ಚಲೋ ಇದ್ದು. 24 ರೂಪೀಸ್ಗೆ ಓಕೆ, ಪರವಾಗಿಲ್ಲ, ತೊಗೋಬೋದು. ಮನೆಗೆ ಡೈಲಿ ಯೂಸ್ ಐಟಮ್ಸ್, ಪ್ಲಾಸ್ಟಿಕ್ ಐಟಮ್ಸ್ ಜಾಸ್ತಿ ಇದ್ದು, ಸ್ಟೀಲಿನೂ ಒಂದು ಸ್ವಲ್ಪ ಇದ್ದು, ಮತ್ತು ಒಂದು ಸ್ವಲ್ಪ ಕಾಜಿನೂ ಇದ್ದು. 24 ರೂಪೀಸ್ಗೆ ಓಕೆ, ಚೆನ್ನಾಗಿದ್ದು. ಎಲ್ಲ ಇದ್ದು ನೋಡು, ಸಣ್ಣ ಹುಡುಗರಿಗೆ ಮತ್ತು ಮನೆಗೆ ಬೇಕಾಗಿರೋ ಸಾಮಾನುಗಳು, ಬಾಕ್ಸು, ಕಂಟೈನರ್ಸು ಎಲ್ಲ, ಬಾಸ್ಕೆಟ್ ಎಲ್ಲ ಥರ ಇದ್ದು. ಹಾಂ ಹಾಂ ಇಡು. मेरा ಇದು ಸೀರೆ ತೊಳಿದೆ ಹೋಗೋದು. ಹೌದಾ, ಒಂದೇ ತೊಗೊಂಡ್ಬಿಡು ಹಂಗಲ್ಲ, ಗೊತ್ತಲ್ಲ ಅಂತೇಳಿ. ಸರಿ, ಇಷ್ಟೆಲ್ಲ ಐಟಮ್ ಆಗೈತಿ. ಎಷ್ಟಾಗೈತೆ ಅದಕ್ಕೆ? 648. ಹಾಂ
ಕ್ವಾಲಿಟಿನೂ ಚಲೋ ಅದ ಅಂತ ಪರಿ ಇದು ಇಲ್ಲ ಏನು ಸಾದಾ ಅಂತಿಲ್ಲ ಅಲ್ಲ ಫೋನ್ ಅಷ್ಟು ಸಾಮಾನು ಸೇರಿ 650 ರೂಪಾಯಿ ಆಯ್ತಲ್ಲ ಚಲೋ ಆಯ್ತಾ ಹಿಡ್ಕೋತಿಂದ ಬರಲಿಲ್ಲ ಅಂದ್ಬಿಡು ಪಂಕುಗ ಬಿಟ್ಟು ಹೋಗಿದ್ವಿ ಮನೆಯೊಳಗೆ ಮತ್ತು ಅಕ್ಕಿ ಹೋಗೋಣ ನಮ್ಮ ಜೊತೆ ಜಗಳ ತೆಗಿತಾಳೆ ಅಂಥೇಳಿ ಆಕಿ ಕೂಲ್ ಮಾಡಿದ್ರೆ ಆಯ್ತಂಥೇಳಿ ಆಕಿಗೆ ಒಂದು ಸ್ವಲ್ಪ ಐಸ್ ಕ್ರೀಮ್ ತೊಗೊಂಡು ಮತ್ತು ಆಕಿಗೆ ಇಷ್ಟ ಆಗಿದ್ದ ಐಟಮ್ಸ್ಗಳೆಲ್ಲ ತೊಗೊಂಡು ಸೂಪರ್ ಮಾರ್ಕೆಟ್ನಾಗ ತೊಗೊಂಡು ಹೋದ್ವಿ ಮನೆಗೆ. ಮತ್ತು ನಾವು ವಾಪಸ್ ಎಲ್ಲ ಮುಗಿಸ್ಕೊಂಡು ಗೊಳ್ಸಂಗಿಗೆ ರಿಟರ್ನ್ ಮಾಡಿದ್ವಿ. ರಿಟರ್ನ್ ಬಂದ್ವಿ. ನಾವು ಬಸ್ಸಿಗೆ ಬಂದ್ವಿ. ಅವ್ರ ಪಪ್ಪ ಬೈಕ್ ಮೇಲೆ ಬಂದರು. ಅವರು ಬೈಕ್ ಮೇಲೆ ಬಂದಿದ್ರಲ್ಲ, ಅವರು ಜಲ್ದಿ ಬಂದುಬಿಟ್ಟಿದ್ರು ಗೊಳ್ಸಂಗಿಗೆ. ಆಮೇಲೆ ನಾವು ಬಸ್ ಇಳಿಕ ಅವರು ನಮಗೆ ಕರ್ಯಾಕೆ ಬಂದಿದ್ರು. ಅವ್ರ ಜೊತೆ ಬಂದ್ವಿ ಬೈಕ್ ಮೇಲೆ. ಹೆಂಗಾರ ಕರ್ಕೊಂಡೋಗ್ತಾರ ಹಂಗ ಬರ್ತಾರ ಮತ್ತೆ ಏನ್ ಯಾರಿಗೆ ಗೊತ್ತ ಇಲ್ಲಕ್ಕೆ ಮೇಯ್ತಿದ್ದ ಹೊರಗೆ. ಬಿಜಾಪುರದಿಂದ ಬರುವಾಗ ಕಾಯಿಪಲ್ಲೆ ಮತ್ತು ಸ್ವಲ್ಪ ಸಾಮಾನು ತೊಗೊಂಡು ಬಂದಿದ್ವಿ. ನಾನು ಕಾಯಿಪಲ್ಲೆ ಜಾಸ್ತಿ ಬಿಜಾಪುರಕ್ಕೆ ಹೋದ್ನಿ ಅಂದ್ರೆ ಅಲ್ಲಿಂದೇ ತೊಗೊಂಡು ಬಂದುಬಿಟ್ಟಿರ್ತೀವಿ. ಓ ಇದು ಹೊಸದು ತಾಮ್ರದ್ದು ಬಿಂದಿಗೆ ತೊಗೊಂಡಿದ್ವಿ. ಗುಂಡಿಗೆ ನಳ ಇದ್ದದ್ದು ಹೊಸ ತೊಗೊಂಡಿದ್ವಿ. ಬಟ್ ತರೋದೇ ಆಗಿದ್ದಿಲ್ಲ ನಮಗೆ. ಅಲ್ಲೇ ಬಿಜಾಪುರ್ನಾಗ ಇಟ್ಟಿದ್ವಿ ನಾವು. ಇವತ್ತು ಬರಾಗ ತೊಗೊಂಡು ಬಂದ್ವಿ ನೋಡಿ. ಅದನ್ನ ಯಾಕೆ ಖಾಲಿ ಇಟ್ಕೊಂಡು ಬರೋದಂತೆ ಅದ್ರೊಳಗೆ ಕಾಯಿಪಲ್ಲೆ ಅವೆಲ್ಲ ಇಟ್ಕೊಂಡು ಬಂದುಬಿಟ್ಟಿದ್ದೆ ನಾನು. ಅದು ಜಗು ಅವರು ಗಾಡಿ ಮೇಲೆ ಇಟ್ಕೊಂಡು ಬಂದಿದ್ರು. ಹಂಗೆ 2 ಹುಡುಗರು ಇರ್ತಾವಲ್ಲ, ಹೀಗಾಗಿ ಬಸ್ನಾಗ ಹತ್ತೋದು ಇಳಿಯೋದು ಬ್ಯಾಗ್ ಹಿಡ್ಕೊಂಡು ಆಗಂಗಿಲ್ಲ ಅಂಥೇಳಿ ಅವರೇ ಬೈಕ್ ಮೇಲೆ ಇಟ್ಕೊಂಡು ಬಂದುಬಿಟ್ಟಿದ್ರು ಅವ್ರ ಚೀಲನ. ತೆಗೆದು ಬಿಡು, ಅದೇನು ಉಪಯೋಗಿಲ್ಲ. ಹಾಂ ನಿನ್ನ ಕಂಪಾಸ್ ಭಾರಿ ಐತವ ಟ್ರೈನಿಂದು. ನಿನ್ನ ಟ್ರೈನಿನ ಕಂಪಾಸು ಭಾರಿ ಐತವ ಅಂಕ. ಸೇಫ್ಟಿ ಎಕ್ಸಿಟ್. ಹ್ಯಾವ್ ಎ ನೈಸ್ ಡೇ. ಸರಿ ನೀನು ಹೋಮ್ವರ್ಕ್ ಮಾಡಿಯವ ಪಟ್ ಮೊದ್ಲ.